ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಅಂಚೆಪಳ್ಳಿ ಗ್ರಾಮದಲ್ಲಿ ನಡೆಯಲಿರುವ ರಾತ್ರಿ ಪೂಜೆಯನ್ನು ನೋಡೋಣ ಬನ್ನಿ. ಹಾಗೆ ಎಲ್ಲರನ್ನ ಮಾತಾಡ್ಸೋಣ ಬನ್ನಿ. ಅಂಚೆಪಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಪೂಜೆ ನಡೀತಾ ಇದೆ, ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಅಂಚೆಪಳ್ಳಿ ಗ್ರಾಮದ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಇದು 1 ವರ್ಷ ಆಯ್ತು ನಾವು ಇದ್ರನ್ನ ಸ್ಥಾಪನೆ ಮಾಡಿ. ಈಗ ಮೊದಲನೇ ವಾರ್ಷಿಕೋತ್ಸವ ನಿನ್ನೆ ಆಯ್ತು. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಸಕಲ ಭಕ್ತಾದಿಗಳಿಗೂ ಇಲ್ಲಿ ದರ್ಶನವನ್ನು ಏರ್ಪಾಡು ಮಾಡಿದೀವಿ. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾತ್ರಿ ಜಾಗರಣೆ ಪ್ರಯುಕ್ತ ಪ್ರತಿ 3 ಗಂಟೆಗೆ ಒಂದ್ಸರಿ ರುದ್ರಾಭಿಷೇಕ ಇರುತ್ತೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಒಂದು ರುದ್ರಾಭಿಷೇಕ ಇರುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಅನುದಾನ ಇರುತ್ತೆ. ಇಷ್ಟೆಲ್ಲಾ ಪೂಜಾ ಕೈಂಕರ್ಯಗಳನ್ನ ಸ್ವಾಮಿ ಶಿವನಿಗೆ ನಾವು ಏರ್ಪಡಿಸಿದ್ದೀವಿ. ನಿಮ್ಗೆ ಏನ್ ಅನಿಸ್ತದೆ? ಜನಗಳಿಗೆ ತುಂಬಾ ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮ್ ನಿರೀಕ್ಷೆಗೆ ಮೀರಿ ಬಂದಿದ್ದಾರೆ. ಮುಂದಿನ ವರ್ಷ ಇನ್ನೂ ಕೆಲವು ಅಡೆತಡೆಗಳೇನಾದ್ರು ಆಗಿದ್ರೆ ಸರಿಪಡಿಸ್ಕೊಂಡು ವಿಜೃಂಭಣೆಯಿಂದ ಆಚರಿಸ್ತೀವಿ. ಈ ವರ್ಷ ಪೂಜೆ ಏನೇನು ಹೊಸದಾಗಿ ಆಗಿದೆ? 1 ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ? ತುಂಬಾ ಅಭಿವೃದ್ಧಿ ಆಗಿದೆ ದೇವಸ್ಥಾನ. ನಾವು ಗ್ರಾಮಸ್ಥರೆಲ್ಲ ಸೇರಿ ಒಂದು ಚಂದ್ರಮೌಳೇಶ್ವರ ಟ್ರಸ್ಟ್ ಅಂತ ಮಾಡ್ಕೊಂಡು ಚಿಕ್ಕರಾಜ್ ಅವರ ಅಧ್ಯಕ್ಷರು, ನಂದಕುಮಾರ್ ಅವರು ಉಪಾಧ್ಯಕ್ಷರು, ನಮ್ಮ ಸ್ವಾಮಿಗಳ ಇವತ್ತು ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಪೂಜೆ ನಡೀತಾ ಇದೆ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇ ವರ್ಷದ್ದು ಶಿವರಾತ್ರಿ. ಇದು ದೇವಸ್ಥಾನ ಓಪನ್ ಆಗಿದ್ರಿಂದ ಪ್ರಥಮ ವಾರ್ಷಿಕೋತ್ಸವ ಇಲ್ಲಿ ನಡೀತಾ ಇರೋದು. ವಾರ್ಷಿಕೋತ್ಸವ ಮತ್ತೆ ಅದರ ಜೊತೆ ಶಿವರಾತ್ರಿಗೆ ಓಪನ್ ಆಗಿದ್ದು ದೇವಸ್ಥಾನ, ಪ್ರತಿಷ್ಠಾಪನೆ ಆಗಿದ್ದು. ಇವಾಗ ಮತ್ತೆ ಶಿವರಾತ್ರಿ, ಮೊದಲನೇ ಶಿವರಾತ್ರಿ 4 ಯಾಮಗಳು ಅಭಿಷೇಕ ನಡೆಯುತ್ತೆ. ನಾಗಣ್ಣವರ ಇವತ್ತು ಮಹಾಶಿವರಾತ್ರಿ ಸ್ಪೆಷಲ್ ಆಗಿ ನಮ್ಮ ಅಂಚೆಪಳ್ಳಿ ಗ್ರಾಮದಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇದು ಚಂದ್ರಮೌಳೇಶ್ವರ ದೇವಸ್ಥಾನ ಪ್ರಾರಂಭ ಆಗಿ 1 ವರ್ಷ ಆಯ್ತು. ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳು ಜಾಸ್ತಿ ಸೇರಿದ್ದಾರೆ. ಅದು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡಿತಿದ್ದಾರೆ. ನಾವು ಅದೇ ತರ ಬಂದು ಸರ್, ಇವತ್ತು ಮಹಾಶಿವರಾತ್ರಿ ಸ್ಪೆಷಲ್ ಆಗಿ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ನೀವು ಇವತ್ತು ಪ್ರಸಾದ ವಿಮೋಚನೆ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂತ ನಮ್ಗೆ ಕೊಟ್ಟಿರೋ ಇದು ಸೇವಾ ಭಾಗ್ಯ ಅಂತಿದೆ ಸರ್. ಹಾಗೆ ಎಷ್ಟು ಜನಕ್ಕೆ ಪ್ರಸಾದ ವಿಮೋಚನೆ ಆಗಿದೆ ಸರ್ ಇವತ್ತು? ಇದುವರೆಗೂ ಒಂದು 3,000 ಮೇಲಾಗಿದೆ ಸರ್. 3,000 ಮೇಲಾಗಿದೆ. ಒಂದು ಹತ್ತತ್ರ ಒಂದು 5,000 ಜನ ಗಂಟೆ ಹೋಗುತ್ತೆ ಸರ್.